ನನ್ನ ಹೆಸರು ರಾಧಮ್ಮ. ನಾನು ನನ್ನ ಗಂಡನೊಂದಿಗೆ ಒಂದು ಹಳ್ಳಿಯಲ್ಲಿ ವಾಸವಿದ್ದೆ. ನಮಗೆ ಇದ್ದಿದ್ದು ಒಬ್ಬನೇ ಒಬ್ಬ ಮಗ. ಅವನು ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿದ. ಹೀಗೆ ಕೆಲಸ ಮಾಡುತ್ತಿರುವಾಗ ಅಲ್ಲೇ ಕೆಲಸ ಮಾಡುವ ಹುಡುಗಿಯನ್ನು ಇಷ್ಟಪಟ್ಟು ಮದುವೆಯಾದ. ಆಕೆ ಸಿಟಿಯಲ್ಲಿ ಬೆಳೆದ ಶ್ರೀಮಂತರ ಮನೆ ಹುಡುಗಿ. ಆಕೆಗೆ ಹಳ್ಳಿ ಅಂದರೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಹಾಗಾಗಿ ಆಕೆ ಹಳ್ಳಿಗೂ ಬರುತ್ತಿರಲಿಲ್ಲ. ನಮ್ಮ ಜೊತೆಗೂ ಕೂಡ ಆಕೆ ಅಷ್ಟಾಗಿ ಹೊಂದಿಕೊಳ್ಳುತ್ತಿರಲಿಲ್ಲ. ನಾವು ಬಡವರು, ನಮ್ಮ ಹತ್ತಿರ ಏನೂ ಇಲ್ಲ ಎಂದು ಆಕೆ ನಮ್ಮನ್ನು ಮಾತನಾಡಿಸುತ್ತಲೂ ಇರಲಿಲ್ಲ. ಮಗ ಕೂಡ ಕೆಲಸದಲ್ಲಿ ಬ್ಯುಸಿ ಇರುತ್ತಿದ್ದರಿಂದ ಊರಿಗೆ ಬರುವುದು ತುಂಬ ಕಡಿಮೆ. ಯಾವಾಗಲಾದರೂ ನಮ್ಮ ನೆನಪಾದಾಗ ಮಗ ಫೋನ್ ಮಾಡಿ ಮಾತನಾಡುತ್ತಿದ್ದ. ಅಪ್ಪಿತಪ್ಪಿ ಅವರಿಬ್ಬರು ಯಾವಾಗಲಾದರೂ ಹಬ್ಬ ಹರಿದಿನಕ್ಕೆ ಏನಾದರೂ ಹಳ್ಳಿಗೆ ಬಂದರೆ ಆಕೆ ರೂಮ್ ಬಿಟ್ಟು ಹೊರಗೆ ಬರುತ್ತಿರಲಿಲ್ಲ. ಆಕೆಗೆ ನಮ್ಮನ್ನು ಕಂಡರೆ ಅದೆಷ್ಟು ಅಸಹ್ಯ ಮತ್ತು ತಿರಸ್ಕಾರವಿತ್ತೆಂದರೆ ಆಕೆ ನಾನು ಮಾಡಿದ ಅಡುಗೆಯನ್ನು ಸಹ ತಿನ್ನುತ್ತಿರಲಿಲ್ಲ. ನಾನೇ ಊಟ ತೆಗೆದುಕೊಂಡು ಆಕೆ ಇರುವ ರೂಮ್ಗೆ ಹೋಗಿ ಕೊಟ್ಟರೂ ಸಹ ನನಗೆ ಇದನ್ನು ನೋಡಿ ವಾಂತಿ ಬರುತ್ತೆ, ಪ್ಲೀಸ್ ಇದನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದಳು. ನಂತರ ಗಂಡನನ್ನು ಕರೆದು ಬೇಗ ಹೊರಗೆ ಹೋಗಿ ಊಟ ತೆಗೆದುಕೊಂಡು ಬನ್ನಿ, ನನಗೆ ತುಂಬ ಹಸಿವಾಗಿದೆ. ಇನ್ನೂ ಎಷ್ಟು ದಿನ ಇಲ್ಲೇ ಇರೋದು? ನನಗೆ ಇನ್ನೂ ಇಲ್ಲಿ ಇರಲು ಸಾಧ್ಯವಿಲ್ಲ. ಮನೆ ತುಂಬೆಲ್ಲ ಸಗಣಿ ವಾಸನೆ. ಅದು ಹೇಗೆ ನೀವೆಲ್ಲ ಇಲ್ಲಿ ಬದುಕುತ್ತೀರೋ ಏನೋ ಎಂದು ಗೊಣಗಿದಳು. ಹೆಂಡತಿ ಹೇಳಿದ್ದಕ್ಕೆ ತಲೆ ಆಡಿಸಿದ ಗಂಡ ಆಕೆ ಹೇಳಿದ್ದನ್ನ ಚಾಚೂ ತಪ್ಪದಂತೆ ಕೇಳುತ್ತಿದ್ದ. ಆಕೆ ಸೊಸೆಯಾಗಿ ಮನೆಯಲ್ಲಿ ಕೆಲಸ ಮಾಡುವುದು ಬೇಡ, ಕನಿಷ್ಠ ಪಕ್ಷ ಎಲ್ಲರ ಜೊತೆ ಕೂತು ಊಟ ಆದರೂ ಮಾಡಿದರೆ ನಮಗೆ ಖುಷಿ. ಆದರೆ ನಾನು ಕೆಲಸ ಮಾಡ್ತಿದ್ದೀನಿ, ನಾನು ದುಡಿತಿದ್ದೀನಿ ಅನ್ನೋ ಅಹಂನಿಂದ ಆಕೆ ನನಗಾಗಲಿ ನನ್ನ ಗಂಡನಿಗಾಗಲಿ ಗೌರವ ಕೊಡುತ್ತಿರಲಿಲ್ಲ. ಮಗ ಕೂಡ ಹೆಂಡತಿಗೆ ಏನೂ ಹೇಳುತ್ತಿರಲಿಲ್ಲ. ಮದುವೆ ಆದಾಗಿನಿಂದ ಆತ ನಮಗೆ ಮನೆ ನಡೆಸಲು ದುಡ್ಡು ಕೊಡುವುದನ್ನು ಸಹ ನಿಲ್ಲಿಸಿದ್ದ. ಹೇಗೋ ನಾವೇ ಗಂಡ ಹೆಂಡತಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದಿದ್ದರಲ್ಲಿ ಖುಷಿಯಾಗಿ ಜೀವನ ನಡೆಸುತ್ತಿದ್ದೆವು. ನನಗೆ ಯಾವಾಗಲೂ ಆಧಾರವಾಗಿದ್ದು ನನ್ನ ಜೊತೆಗಿರುತ್ತಿದ್ದುದು ನನ್ನ ಗಂಡನೇ. ನಾನು ಮತ್ತು ನನ್ನ ಗಂಡ ಒಬ್ಬರಿಗೊಬ್ಬರು ಧೈರ್ಯ ಹೇಳುತ್ತಾ ನಮ್ಮ ಕೈಲಾದ ಸಹಾಯವನ್ನು ಊರಿನ ಜನರಿಗೆ ಮಾಡುತ್ತಾ ಹೇಗೋ ಕಾಲ ಕಳೆಯುತ್ತಿದ್ದೆವು. ಮಗನಿಗೆ ಮದುವೆಯಾಗಿ 2 ವರ್ಷವಾಗಿತ್ತು. ಸೊಸೆ ಒಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗುವನ್ನು ನೋಡಲು ನಾನು ಮತ್ತು ನನ್ನ ಗಂಡ ಹಾತೊರೆಯುತ್ತಿದ್ದೆವು. ನಮ್ಮ ಮೊಮ್ಮಗು ಹೀಗಿರಬಹುದಾ ಹಾಗಿರಬಹುದಾ ಎಂದು ಇಬ್ಬರೂ ಮಾತನಾಡುತ್ತಾ ಇರುತ್ತಿದ್ದೆವು. ಮಗನಿಗೆ ಪದೇ ಪದೇ ಫೋನ್ ಮಾಡಿ ಮಗುವನ್ನು ನೋಡಬೇಕು ಎಂದು ಒತ್ತಾಯ ಮಾಡಿದ್ದಕ್ಕೆ ಆತ ಒಲ್ಲದ ಮನಸ್ಸಿನಿಂದ ತನ್ನ ಹೆಂಡತಿ ಮನೆಯಲ್ಲಿ ನಡೆಯುತ್ತಿರುವ ಮಗುವಿನ ನಾಮಕರಣದ ಬಗ್ಗೆ ಹೇಳಿದ. ನಮ್ಮ ಮೊಮ್ಮಗುವಿನ ನಾಮಕರಣವೇ ಎಂದು ನಾವಿಬ್ಬರೂ ಖುಷಿಪಟ್ಟೆವು. ನಾವು ಹೇಗೋ ಕಷ್ಟಪಟ್ಟು ಕೂಡಿಟ್ಟ ಹಣ ಎಲ್ಲ ಒಟ್ಟು ಮಾಡಿ ನಾವಿಬ್ಬರೂ ಹೋಗಿ ಮಗುವಿಗೆ ಕಾಲ್ ಚೈನ್ ಮತ್ತು ಒಂದು ಬೆಳ್ಳಿಯ ಉಂಗುರವನ್ನು ತೆಗೆದುಕೊಂಡು ಬಂದಿದ್ವಿ. ನಂತರ ಮಗ ಕಾರಿನಲ್ಲಿ ಬಂದು ನಮ್ಮನ್ನು ಅವರ ಮನೆಗೆ ಕರೆದೊಯ್ದ. ಅಲ್ಲಿ ನಮ್ಮನ್ನು ಒಂದು ಮೂಲೆಯಲ್ಲಿ ಕುಳ್ಳಿರಿಸಿ ಇಲ್ಲೇ ಇರಿ, ಎಲ್ಲಿಗೂ ಹೋಗಬೇಡಿ, ಯಾರೊಂದಿಗೂ ಮಾತನಾಡಬೇಡಿ, ಸುಮ್ಮನೆ ಕುಳಿತಿರಿ ಎಂದು ಹೇಳಿ ಒಳಗೆ ಹೋದ. ಅಲ್ಲಿ ಬಂದವರು ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರೇ. ಅವರ ಉಡುಗೆ ತೊಡುಗೆ ಎಲ್ಲವನ್ನು ನೋಡಿ ನಾವು ಬೆಪ್ಪರಂತೆ ಸುಮ್ಮನೆ ಕುಳಿತಿದ್ದೆವು. ನಮ್ಮ ಸೊಸೆಯ ಅಪ್ಪ ಅಮ್ಮ ನಮ್ಮ ಎದುರಿಗೆ ಓಡಾಡುತ್ತಾ ಇದ್ದರೂ ನಮ್ಮನ್ನು ಮಾತನಾಡಿಸಲಿಲ್ಲ. ಅವರಿಗೆ ನಮ್ಮನ್ನು ಬೇರೆಯವರಿಗೆ ಪರಿಚಯ ಮಾಡಿಕೊಳ್ಳಲು ಸಹ ಒಂಥರ ಅಸಹ್ಯ. ನಾವಾಗೇ ಮಾತನಾಡಲು ಹೋದರೂ ಅವರು ಒಂದು ಸುಳ್ಳು ನಗೆಯನ್ನು ನಮ್ಮತ್ತ ಬೀರಿ ಹೊರಟು ಹೋದರು. ಕಾರ್ಯಕ್ರಮ ಶುರುವಾಗುವ ಹೊತ್ತಾಯಿತು. ನನ್ನ ಸೊಸೆ ಮಗ ತಮ್ಮ ಮಗುವನ್ನು ಎತ್ತಿಕೊಂಡು ಬಂದರು. ನಮ್ಮ ಸೊಸೆ ನಮ್ಮನ್ನು ನೋಡಿದ್ದೇ, ಇವರನ್ನೇಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ? ಎಲ್ಲರ ಮುಂದೆ ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಏನಾಗಬೇಕು ಎಂದು ಜೋರು ಮಾಡಿದ್ದು ನನ್ನ ಮತ್ತು ನನ್ನ ಗಂಡನ ಕಿವಿಗೆ ಬಿತ್ತು. ಅದನ್ನು ಕೇಳಿಯೂ ಕೇಳದೇ ಇರೋ ಹಾಗೆ ಮಗನ ಮುಖ ನೋಡಿ ಸುಮ್ಮನಿದ್ದೆವು. ನಂತರ ಮಗುವನ್ನು ನೋಡಲು ಎಲ್ಲರೂ ತಾವು ತೆಗೆದುಕೊಂಡು ಬಂದ ಉಡುಗೊರೆಯನ್ನು ಹಿಡಿದು ಹೊರಟರು. ಅದನ್ನು ನೋಡಿ ನಾವು ಹೊರಟು ನಿಂತೆವು. ಆದರೆ ಮಗ ಅಲ್ಲಿಂದಲೇ ಕಣ್ಣ ಸನ್ನೆ ಮಾಡಿ ಅಲ್ಲೇ ಕುಳಿತುಕೊಳ್ಳಿ ಎಂದ. ಎಲ್ಲರೂ ಚಿನ್ನದ ಬಳೆ ಮತ್ತು ಸರವನ್ನು ಮಗುವಿಗೆ ತಂದಿದ್ದರು. ಅವರೆಲ್ಲ ಮಗುವನ್ನು ನೋಡಿ ಉಡುಗೊರೆ ಕೊಟ್ಟು ಊಟಕ್ಕೆ ಹೋದರು. ನಂತರ ಅಲ್ಲಿ ಯಾರೂ ಇಲ್ಲದೇ ಇರೋದನ್ನು ಗಮನಿಸಿ ಮಗ ನಮ್ಮನ್ನು ಕರೆದ. ನಾವು ಖುಷಿಯಿಂದ ಮಗು ನೋಡಲು ಹೋದೆವು. ಮಗುವನ್ನು ಎತ್ತಿಕೊಳ್ಳಬೇಕೆನ್ನೋ ಆಸೆ. ಆದರೆ ಸೊಸೆ ಮಗುವನ್ನು ನಮ್ಮ ಕೈಗೆ ಕೊಡಲಿಲ್ಲ. ಸರಿ, ನಾವು ತಂದಿರೋ ಉಡುಗೊರೆಯನ್ನಾದರೂ ಮಗುವಿಗೆ ಹಾಕಮ್ಮ ಎಂದೆವು. ಅದಕ್ಕೆ ಅವಳು, ಪಾಪು ಹತ್ತಿರ ಈಗಾಗಲೇ ಬಂಗಾರದ ಚೈನ್ ಇದೆ, ಈ ಬೆಳ್ಳಿ ಚೈನನ್ನು ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಿ, ಮತ್ತೆ ಯಾರಿಗಾದರೂ ಗಿಫ್ಟ್ ಕೊಡೋದಕ್ಕೆ ಬರುತ್ತೆ ಅಂದಳು. ಅದಕ್ಕೆ ಮಗ ಕೂಡ ಹೌದಮ್ಮ ನಿನ್ನ ಹತ್ರನೇ ಇಟ್ಕೋ ಅಂದ. ನಾವಿಬ್ಬರೂ ಗಂಡ ಹೆಂಡತಿ ಮುಖ ಮುಖ ನೋಡಿಕೊಂಡೆವು.
ಅಷ್ಟರಲ್ಲಿ ಸೊಸೆಯ ಸಂಬಂಧಿಕರೊಬ್ಬರು ಬಂದು, ಇವರೇನಾ ನಿಮ್ಮ ಅತ್ತೆ ಮಾವ ಎಂದು ಕೇಳಿದರು. ಅದಕ್ಕವಳು ನಮ್ಮ ಕಡೆ ನೋಡುತ್ತಾ, ಅಲ್ಲ, ಇವರಲ್ಲ, ಇವರು ನನ್ನ ಅತ್ತೆ ಮಾವನ ದೂರದ ಸಂಬಂಧಿಗಳು ಎಂದಳು. ಅದಕ್ಕೆ ಮಗ ಕೂಡ, ಹೌದು, ನನ್ನ ಅಪ್ಪ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಅವರು ಇಲ್ಲಿಗೆ ಬಂದಿಲ್ಲ ಎಂದನು. ಇದನ್ನು ಕೇಳಿದ ನಮಗೆ ಎದೆ ಒಡೆದಂತಾಯಿತು. ಮಗನನ್ನ ಕಷ್ಟಪಟ್ಟು ಸಾಕಿ ಸಲುಹಿದ್ದಕ್ಕೂ ಸಾರ್ಥಕ ಎನಿಸಿತು. ನಾವು ನಮ್ಮ ಬಡತನದಲ್ಲೂ ನಮ್ಮ ಮಗ ಮುಂದೆ ಚೆನ್ನಾಗಿ ಬಾಳಿ ಬದುಕಬೇಕು ಎಂದು ನಮ್ಮ ಮಗನನ್ನು ಓದಿಸುವ ಸಲುವಾಗಿ ಹಳ್ಳಿಗೆ ಹೋಗಿ ನಾಟಿ ಔಷಧಿ ಕೊಟ್ಟು ಬಂದ ಹಣದಲ್ಲಿ ಮಗನನ್ನು ಇಂಜಿನಿಯರ್ ಮಾಡಿದ್ದೆವು. ಅಂಥ ಮಗನಿಗೆ ಇವತ್ತು ನಮ್ಮನ್ನ ಇವರೇ ನನ್ನ ಅಪ್ಪ ಅಮ್ಮ ಎಂದು ಬೇರೆಯವರಿಗೆ ಪರಿಚಯಿಸುವುದಕ್ಕೂ ನಾಚಿಕೆ. ಏನೋ ಬಿಡಿ, ನಮ್ಮ ಮಕ್ಕಳು ಖುಷಿಯಾಗಿ ಸಂತೋಷದಿಂದ ಇದ್ದರೆ ನಮಗಷ್ಟೇ ಸಾಕು ಎಂದು ಸುಮ್ಮನಾದೆವು. ನಾವು ಎಷ್ಟು ಆಸೆಯಿಂದ ಮಗುವನ್ನು ಎತ್ತಿ ಮುದ್ದಾಡಬೇಕು ಅಂತ ಇಬ್ಬರು ಅಲ್ಲಿಗೆ ಹೋಗಿದ್ವಿ. ಆದರೆ ಪ್ರೀತಿಗಿಂತ ದುಡ್ಡೇ ಮುಖ್ಯ ಅಂತ ಅಲ್ಲಿಗೆ ಹೋದ ಮೇಲೆ ತಿಳಿಯಿತು. ದೊಡ್ಡ ಜನ ಇರೋ ಕಡೆ ನಮ್ಮಂಥ ಬಡವರು ಇರಬಾರ್ದು ಅಂತ ಹೊರಟು ನಿಂತೀವಿ. ಮಗ ಸೊಸೆ ಊಟ ಮಾಡಿ ಹೋಗಿ ಅಂತಾನೂ ಕನಿಷ್ಠ ಪಕ್ಷ ಹೇಳಲಿಲ್ಲ. ನಿಮ್ಮನ್ನ ಮೇನ್ ರೋಡ್ಗೆ ಬಿಡ್ತೀನಿ, ಅಲ್ಲಿ ನಿಮಗೆ ಊರಿಗೆ ಹೋಗೋಕೆ ಬಸ್ ಸಿಗುತ್ತೆ ಅಂತ ಮಗ ಬಂದು ಬಿಟ್ಟು ಹೋದ. ನಾವು ಬೇಸರದಿಂದ ಹಸಿದ ಹೊಟ್ಟೆಯಲ್ಲೇ ಊರಿನ ದಾರಿ ಹಿಡಿದೆವು. ಈ ಘಟನೆಯಿಂದ ನಮ್ಮ ಮನಸ್ಸಿಗೆ ತುಂಬ ಅಂದರೆ ತುಂಬ ನೋವಾಯಿತು. ಆದರೂ ಯಾರಿಗೂ ಹೇಳದೆ ನಮ್ಮ ನೋವನ್ನು ನಮ್ಮಲ್ಲೇ ಬಚ್ಚಿಟ್ಟುಕೊಂಡೆವು. ನಾವು ಹಳ್ಳಿ ತಲುಪಿದ್ದೆ ಊರಿನ ಜನ, ಮಗು ಹೇಗಿದೆ, ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಆಯ್ತಾ, ನೀವು ತುಂಬಾ ಅದೃಷ್ಟವಂತರು ಬಿಡಿ, ನಿಮ್ಮ ಮಗ ಕಾರಿನಲ್ಲಿ ಬಂದು ನಿಮ್ಮನ್ನ ಕರೆದುಕೊಂಡು ಹೋದ, ಈ ಇಡೀ ಹಳ್ಳಿಯಲ್ಲಿ ಯಾರು ಹೀಗೆ ಕಾರಿನಲ್ಲಿ ಓಡಾಡಿರಲಿಲ್ಲ ಎಂದರು. ಅದಕ್ಕೆ ನಾವು, ಹೌದು, ನಾವು ಅಂಥ ಮಗ ಸೊಸೆಯನ್ನ ಪಡೆಯೋಕೆ ಪೂರ್ವಜನ್ಮದ ಪುಣ್ಯ ಮಾಡಿದ್ವಿ ಎಂದು ಹೇಳಿದೆವು. ಅದಾಗಿ ಸರಿಯಾಗಿ 6 ತಿಂಗಳಿಗೆ ಮಗ ಮನೆಗೆ ಬಂದಿದ್ದ. ಅಲ್ಲಿಯವರೆಗೂ ಒಂದು ಫೋನ್ ಕೂಡ ಮಾಡದ ಮಗ ಮನೆಗೆ ಬಂದಾಗ ಆಶ್ಚರ್ಯವೆನಿಸಿತು. ಆತ ಎಂದಿನಂತೆ ಇರಲಿಲ್ಲ. ಆತನನ್ನು ನೋಡಿದರೆ ಏನೋ ಸಮಸ್ಯೆ ಇದೆ ಎಂದು ಅನ್ನಿಸುತ್ತಿತ್ತು. ನಂತರ ಆತನ ಊಟವೆಲ್ಲ ಮುಗಿದ ಮೇಲೆ, ಏನಾಯಿತು, ಆರಾಮಾಗಿದ್ದೀಯ ತಾನೇ ಎಂದು ಕೇಳಿದೆ. ಅದಕ್ಕವನು, ನನ್ನ ಹೆಂಡತಿಗೆ ಮೈಯ ಮೇಲೆ ಮುಖದ ಮೇಲೆಲ್ಲ ಏನೋ ಕಜ್ಜಿಯ ಹಾಗೆ ಗುಳ್ಳೆಗಳಾಗುತ್ತಿವೆ, ಹಲವಾರು ಆಸ್ಪತ್ರೆಗಳನ್ನು ಸುತ್ತಿದರೂ ಕಡಿಮೆ ಆಗುತ್ತಿಲ್ಲ, ಏನು ದೋಷವೋ ಏನೋ ಗೊತ್ತಿಲ್ಲಮ್ಮ, ನೀನು ಬಂದು ಒಮ್ಮೆ ನೋಡಿ ನಾಟಿ ಔಷಧಿ ಏನಾದರೂ ಕೊಡುತ್ತೀಯೇನೋ ಎಂದು ಕೇಳಲು ಬಂದಿದ್ದೆ, ನೀನು ಬಂದರೆ ಉಪಕಾರವಾದೀತು ಎಂದ. ಅಮ್ಮ, ನಾನು ಮತ್ತು ನನ್ನ ಹೆಂಡತಿ ನಿನ್ನ ಮತ್ತು ಅಪ್ಪನ ವಿಷಯದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದ್ದೇವೆ. ಅದರ ಅರಿವು ನಮಗಾಗಿದೆ. ಅದಕ್ಕೆ ದೇವರು ನಮಗೆ ಶಿಕ್ಷೆಯನ್ನು ಸಹ ಕೊಟ್ಟಿದ್ದಾನೆ. ನನ್ನ ಹೆಂಡತಿ ಯಾವ ಕೈಯಿಂದ ನಿಮಗೆ ನಮ್ಮ ಮಗುವನ್ನು ಎತ್ತಿಕೊಳ್ಳಲು ಬಿಡಲಿಲ್ಲವೋ ಅದೇ ಕೈಯಿಂದ ಆಕೆ ಕೂಡ ಈಗ ಮಗುವನ್ನು ಎತ್ತಿಕೊಳ್ಳಲಾಗುತ್ತಿಲ್ಲ. ಚಿತ್ರಹಿಂಸೆ ಅನುಭವಿಸುತ್ತಿದ್ದಾಳೆ ಅವಳು. ಇದನ್ನು ಸರಿ ಮಾಡಲು ಸಾಧ್ಯ ಇರುವುದು ನಿಮ್ಮ ಒಬ್ಬರಿಂದ ಮಾತ್ರ. ದಯವಿಟ್ಟು ಮನೆಗೆ ಬಂದು ಆಕೆಯನ್ನು ನೋಡಿ ನಿಮ್ಮ ಕೈಲಾದ ಚಿಕಿತ್ಸೆ ಕೊಡಿ ಎಂದು ನನ್ನ ಕಾಲನ್ನು ಹಿಡಿದು ಬೇಡಿದನು. ಅದನ್ನು ಕೇಳಿದ ನನಗೆ ತುಂಬ ನೋವಾಯಿತು. ಇರೋದು ಒಬ್ಬಳೇ ಸೊಸೆ, ಅವಳು ಚೆನ್ನಾಗಿರಬೇಕೆಂದು. ಹೌದೇ, ಸರಿ, ಹಾಗಿದ್ದರೆ ನಾನು ಈಗಲೇ ಬರುತ್ತೇನೆ ಎಂದು ಕೆಲವೊಂದು ಸೊಪ್ಪುಗಳನ್ನು ನನ್ನ ಜೊತೆಗೆ ತೆಗೆದುಕೊಂಡು ನಾನು ಮತ್ತು ಮಗ ಹೊರಟೆವು. ಅಲ್ಲಿ ಹೋಗಿ ನೋಡಿದರೆ ಆಕೆಯ ಗುರುತು ಸಹ ಹಿಡಿಯಲು ಆಗದಷ್ಟು ಆಕೆಯ ಮುಖ ಮೈ ತುಂಬೆಲ್ಲ ಕಜ್ಜಿಯಾಗಿತ್ತು. ಆಕೆಗೆ ಮಗುವನ್ನು ಸಹ ಎತ್ತಿಕೊಳ್ಳಲು ಆಗುತ್ತಿರಲಿಲ್ಲ. ಏನಾದರೂ ಮಗುವನ್ನು ಎತ್ತಿಕೊಳ್ಳಲು ಹೋದರೆ ಕೈಯಲ್ಲಿ ಆದ ಗುಳ್ಳೆ ಒಡೆದು ಕೀವು ಹೊರಗೆ ಬರುತ್ತಿತ್ತು. ಹಾಗೆ ಒಡೆದ ಗುಳ್ಳೆಗಳಿಂದ ವಾಸನೆಯೂ ಕೂಡ ಬರುತ್ತಿತ್ತು. ಆಕೆಯ ಸ್ಥಿತಿ ತುಸು ಗಂಭೀರವಾಗಿತ್ತು. ಅವಳನ್ನು ನೋಡಿದ್ದೇ ದುಃಖ ತಡೆಯಲಾಗಲಿಲ್ಲ. ಏಕೆಂದರೆ ನಾನವಳನ್ನು ಯಾವತ್ತೂ ನನ್ನ ಸೊಸೆ ಅಂತ ಅಂದುಕೊಂಡಿರಲಿಲ್ಲ, ನನ್ನ ಮಗಳೇ ಎಂದು ತಿಳಿದಿದ್ದೆ. ನಂತರ ದೇವರನ್ನು ನೆನೆದು ಗಿಡಮೂಲಿಕೆಗಳನ್ನು ಅರೆದು ಅವತ್ತು ಇಡೀ ದಿನ ಆಕೆಗೆ ಮೈಯ ಮೇಲೆಲ್ಲ ನಿಧಾನವಾಗಿ ಹಚ್ಚಿದೆ. ಹೀಗೆ ಹಚ್ಚಿದ 3 ದಿನಗಳ ನಂತರ ಆಕೆಗೂ ಸ್ವಲ್ಪ ಚೇತರಿಕೆ ಎನಿಸಿತು. ನಮ್ಮ ಮೇಲಾಗಲಿ ನಾವು ಕೊಡುವ ನಾಟಿ ಔಷಧಿ ಮೇಲಾಗಲಿ ನಂಬಿಕೆನೇ ಇಲ್ಲದಿದ್ದ ನಮ್ಮ ಸೊಸೆ ನಿಧಾನವಾಗಿ ನಮ್ಮನ್ನ ನಂಬಲು ಶುರು ಮಾಡಿದಳು. ಆಕೆಯ ಅಪ್ಪ ಅಮ್ಮ ಕೂಡ ಆಕೆಯ ಚೇತರಿಕೆಯನ್ನು ಕಂಡು ಆಶ್ಚರ್ಯಚಕಿತರಾದರು. ಹೀಗೆ ಆಕೆಗೆ ಸರಿಯಾಗಿ 1 ತಿಂಗಳವರೆಗೆ ಒಂದು ಹೊತ್ತು ಕೂಡ ತಪ್ಪಿಸದೆ ಔಷಧಿಯನ್ನು ಲೇಪಿಸಿದೆ. ಆಕೆಯನ್ನ ನೋಡಿಕೊಳ್ಳುವುದರ ಜೊತೆಗೆ ಮೊಮ್ಮಗುವನ್ನು ಸಹ ನೋಡಿಕೊಳ್ಳುತ್ತಿದ್ದೆ. ಮಗುವಿನ ಆಟವನ್ನು ನೋಡಿ ನನ್ನೆಲ್ಲ ನೋವು ಬೇಸರವನ್ನು ಮರೆತಿದ್ದೆ. ತಿಂಗಳವರೆಗೂ ಔಷಧಿ ಮಾಡಿದ ಮೇಲೆ ಸೊಸೆ ಕೂಡ ಪೂರ್ತಿ ಗುಣಮುಖಳಾದಳು.
ಈ 1 ತಿಂಗಳು ನಾನು ಆಕೆಯನ್ನು ನೋಡಿಕೊಂಡ ರೀತಿಯನ್ನು ನೋಡಿ ಅವಳು ಮತ್ತು ಅವಳ ತಂದೆ ತಾಯಿಗೆ ನಮ್ಮ ಮೇಲಿದ್ದ ಕೀಳು ಭಾವನೆ ಹೋಗಿ ಒಳ್ಳೆ ಭಾವನೆ ಮೂಡಿತ್ತು. ಆಕೆ ಗುಣಮುಖಳಾಗಿದ್ದೇ ನಾನು ಅಲ್ಲಿಂದ ಹೊರಡಲು ಸಿದ್ಧಳಾದೆ. ನಾನು ಹೊರಡುವುದನ್ನು ನೋಡಿದ್ದೇ ಆಕೆ ನನ್ನ ಕಾಲಿಗೆ ಬಿದ್ದು, ನನ್ನದು ತಪ್ಪಾಯಿತು ಅತ್ತೆ. ನಾನು ಜೀವನದಲ್ಲಿ ಯಾವಾಗಲೂ ಸುಖವಾಗಿ ಬೆಳೆದವಳು. ಯಾವತ್ತೂ ಶ್ರೀಮಂತರ ಜೊತೆ ಬೆಳೆದು ಬಂದ ನನಗೆ ನಿಮ್ಮ ಮೌಲ್ಯ ತಿಳಿಯಲಿಲ್ಲ. ನಾನು ನಿಮಗೆ ಎಷ್ಟೊಂದು ಅವಮಾನ ಮಾಡಿದ್ದರೂ, ಗೌರವ ನೀಡದಿದ್ದರೂ ನೀವು ಮಾತ್ರ ಯಾವುದನ್ನೂ ಲೆಕ್ಕಿಸದೆ ಇವತ್ತು ನನ್ನ ಸ್ಥಿತಿ ನೋಡಿ ಅಸಹ್ಯ ಪಡದೆ ನನ್ನ ಕಾಯಿಲೆಯನ್ನು ವಾಸಿ ಮಾಡಿದ್ದೀರಿ ಎಂದು ಕ್ಷಮೆ ಕೇಳಿದಳು. ನಿಜವಾಗಿಯೂ ನೀವು ನನ್ನ ಪಾಲಿನ ದೇವರು, ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಗೋಳಾಡಿದಳು. ಆಕೆಯ ಜೊತೆ ಆಕೆಯ ಅಪ್ಪ ಅಮ್ಮನಿಗೂ ಅವರ ತಪ್ಪಿನ ಅರಿವಾಗಿತ್ತು. ಅವರೂ ಸಹ ಕ್ಷಮೆಯಾಚಿಸಿದರು. ಅದನ್ನು ನೋಡಿದ ಮಗನಿಗೆ ನಮ್ಮ ಮೇಲೆ ಹೆಮ್ಮೆ ಉಂಟಾಯಿತು. ತಾನು ತನ್ನ ತಂದೆ ತಾಯಿಯೊಂದಿಗೆ ನಡೆದುಕೊಂಡ ರೀತಿ ನೆನೆದು ಬೇಸರಪಟ್ಟ. ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ಇನ್ನು ಮುಂದೆ ಹೀಗೆ ಯಾವತ್ತೂ ಆಗಲ್ಲಮ್ಮ ಎಂದು ಕಣ್ಣೀರಿಟ್ಟ. ಅದಾದ ನಂತರ ಮನೆಯಲ್ಲಿ ಎಲ್ಲವೂ ಬದಲಾಯಿತು. ಮಗ ಸೊಸೆ ಬಿಡುವಿನ ವೇಳೆಯಲ್ಲಿ, ಅಂದರೆ ತಿಂಗಳಲ್ಲಿ ಕನಿಷ್ಠ ಪಕ್ಷ 2 ಸಲವಾದರೂ ಊರಿಗೆ ಬಂದು ಹೋಗುತ್ತಿದ್ದರು. ಸೊಸೆಗೆ ಹಳ್ಳಿಯ ಜೀವನ ಶೈಲಿ ಇಷ್ಟವಾಗತೊಡಗಿತು. ಆಕೆ ನನ್ನ ಜೊತೆ ಸೇರಿ ನಿಧಾನವಾಗಿ ಅಡುಗೆ ಮತ್ತು ನಮ್ಮ ಮನೆಯ ಪದ್ಧತಿಗಳನ್ನು ಕಲಿಯಲು ಶುರು ಮಾಡಿದಳು. ಹೀಗೆ ನಾವೆಲ್ಲರೂ ಮಾಡಿದ ತಪ್ಪನ್ನು ತಿದ್ದಿಕೊಂಡು ಸುಖವಾಗಿ ಜೀವನ ನಡೆಸಲು ಶುರು ಮಾಡಿದೆವು. ಇದು ನನ್ನ ಕತೆ, ರಾಧಮ್ಮನ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.